ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಪೇಟಿಎಮ್ ಸ್ಪೀಕರ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೇನಾದ್ರು ನಿಮಗೆ ವರ್ಕ್ ಆಗ್ತಿಲ್ಲ ಅಂತಂದರೆ ಸೊ ರಿಲೇಟೆಡ್ ಕೆಲವೊಂದಷ್ಟು ಆಪ್ಷನ್ಸ್ ಇದ್ದಾವೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋನಾದ್ರು ಫಸ್ಟ್ ಟೈಮ್ ನೀವು ನೋಡ್ತೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಓಕೆ, ಸೊ ಫಸ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಬಟನ್ ಇದೆಯಲ್ಲ, ಇದು ಡಿವೈಸ್ ಆನ್ ಮಾಡುವಂಥದ್ದು. ಇದು ಪ್ಲಸ್ ಸಿಂಬಲ್ ಉಂಟು, ವಾಲ್ಯೂಮ್ ಇನ್ಕ್ರೀಸು, ಮತ್ತು ಇದು ಕಡಿಮೆ ಮಾಡೋದು, ಇದು ರೆಕಾರ್ಡ್ ಆಗಿರೋದನ್ನ ಮತ್ತೆ ಕೇಳೋವಂಥದ್ದು. ಸೊ ನಾವು ಡಿವೈಸ್ನ ಫಸ್ಟು ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಈಗ ಡಿವೈಸ್ ಆನ್ ಆಗಿದೆ. ಓಕೆ, ಸೊ ಇಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಗಬೇಕು. ಓಕೆ, ನೆಟ್ವರ್ಕು ಸಹ ಕನೆಕ್ಟ್ ಆಗಿದೆ. ಕನೆಕ್ಟ್ ಆದಾಗ ಈ ರೀತಿಯಾದಂಥ ಲೈಟ್ ಸ್ಟೇಬಲ್ ಆಗಿ ನಿಲ್ಲುತ್ತೆ. ನೆಕ್ಸ್ಟ್, ಸೊ ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಆಪ್ಷನ್ನು ನೀವು ಓಲ್ಡ್ ಡೇ ಸಮರಿ ಏನಾದ್ರು ತಿಳ್ಕೋಬೇಕು ಅಂತಂದರೆ ಪ್ರೆಸ್ ಟ್ವೈಸ್. ಸೊ ಇಲ್ಲಿ 2 ಸತಿ ಬಟನ್ ನಾವು ಕ್ಲಿಕ್ ಮಾಡ್ರೆ ಅದು ಹೇಳುತ್ತೆ. ಸೊ ನಾನೀಗ ಫಸ್ಟ್ ಟ್ರಾನ್ಸಾಕ್ಷನ್ ಒಂದು ಮಾಡ್ತೀನಿ. ಸೊ ಟ್ರಾನ್ಸಾಕ್ಷನ್ ಮಾಡಿ ಇದು ವಾಯ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ಸರ್ ನಿಮಗೆ ತಿಳಿಸ್ಕೊಡ್ತೀನಿ. Received Paytm payment of 1 rupees. Received 1 rupees on Paytm. ನೀವು ಇಲ್ಲಿ ಸೆಕೆಂಡ್ ಒನ್ ವಾಯ್ಸ್ ಕೇಳಿಸ್ಕೊಂಡಿರ್ಬೋದು. ಇದು ಸೆಕೆಂಡ್ ಒನ್ ವಾಯ್ಸ್ ಬಂದಿರುವಂಥದ್ದು ಮೊಬೈಲ್ನಲ್ಲಿ. ಸೊ ಫಸ್ಟು ಡಿವೈಸಲ್ಲಿ ಬರುತ್ತೆ. ಸೊ ಡಿವೈಸ್ ಏನಕ್ಕೆ ಅಂದರೆ ಸ್ಪೆಸಿಫಿಕಲಿ ಇದು ಸ್ಪೀಕರು. ಯಾರೇ ಕಸ್ಟಮರು ಪೇ ಮಾಡಿದ ಸೆಕೆಂಡ್ನಲ್ಲಿ ಡಿವೈಸಲ್ಲಿ ವಾಯ್ಸ್ ಬರುತ್ತೆ. ಓಕೆ, ಸೊ ಮತ್ತೆ ನೀವೇನಾದ್ರು ರಿಪೀಟ್ ಟ್ರಾನ್ಸಾಕ್ಷನನ್ನು ಕೇಳಬೇಕು ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಬಟನ್ ರೈಟ್ ಸೈಡಲ್ಲಿ ಇದ್ದೀರಾ, ಈ ಬಟನ್ನ ಕ್ಲಿಕ್ ಮಾಡೋದ್ರೆ Received Paytm payment of 1 rupees. ಓಕೆನಾ. ಸೊ ಈ ರೀತಿ ಬರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಡಿವೈಸ್ ಆನಲ್ಲಿದ್ದು ಸಹ ವರ್ಕ್ ಆಗ್ತಿಲ್ಲ ಅಂತಂದರೆ ಸಿಮ್ಮು ಚೆಕ್ ಮಾಡಬೇಕು. ಸೊ ಸಿಮ್ಮು ಪೋರ್ಟಲ್ ಎಲ್ಲಿರುತ್ತೆ ಅಂತ ನೀವು ಕೇಳ್ಬೋದು. ಏನಾದ್ರು ಈ ಸಿಮ್ಮು ಸಹ ವರ್ಕ್ ಆಗ್ತಿಲ್ಲ, ಇಲ್ಲ ನೆಟ್ವರ್ಕ್ ರಿಲೇಟೆಡು ಸಿಮ್ ಹಾಕಿರೋ ನೆಟ್ವರ್ಕ್ ಸರಿಯಾಗಿ ಕನೆಕ್ಟ್ ಆಗ್ತಿಲ್ಲ ಅಂತಂದರೆ ಈ ಕ್ಯಾಪ್ನ ಈ ರೀತಿ ರಿಮೂವ್ ಮಾಡಿ. ಇಲ್ಲಿ ಫಸ್ಟ್ ಇದೆ ನೋಡಿ, ಇದು ಒಂದು ಸಹ ಇದನ್ನು ರಿಮೂವ್ ಮಾಡಿ. ಇಲ್ಲಿ ಸಿಮ್ ಇದೆ ನೋಡಿ, ಈ ಸಿಮ್ನ ನಾವು ತೆಗಿಬೋದು ಈ ರೀತಿ. SIM not detected. Please insert the SIM. ಅದೇ ಹೇಳುತ್ತೆ, ಸಿಮ್ಮು ಡಿಟೆಕ್ಟ್ ಆಗಿಲ್ಲ, ಇನ್ಸರ್ಟ್ ಮಾಡಿ ಅಂದ್ರೆ. ಮತ್ತೆ ನಾನು ಪುಷ್ ಮಾಡೋರು ಇಲ್ಲಿಗೆ SIM detected. ಸಿಮ್ ಇದೆ ಅಂತ ಹೇಳುತ್ತೆ ಅದು. ಸೊ ಸಿಮ್ ಕರೆಕ್ಟ್ ಆಗಿತ್ತು ಅಂತಾರೆ, ಅದೇ ಅಪ್ಡೇಟ್ ಮಾಡುತ್ತೆ. Connected to Paytm. ಕನೆಕ್ಟ್ ಆಗಿದೆ ಈಗ. ಇದಾದ ನಂತರ ನೀವೇನಾದ್ರು ಚಾರ್ಜಿಂಗ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಚಾರ್ಜಿಂಗ್ ಪೋರ್ಟಲ್ಲಿ ಇರುವಂಥದ್ದು. ಈ ಚಾರ್ಜಿಂಗ್ ಪೋರ್ಟ್ ಒಳಗಡೆ ಏನಾದ್ರು ನೀರು ಅಥವಾ ಡಸ್ಟ್ ಏನಾದ್ರು ಹೋಗಿತ್ತು ಅಂತಂದರೆ ಇದು ವರ್ಕ್ ಆಗ್ತಿರೋದಿಲ್ಲ. ಸೊ ಇದು ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತೀರಿ, ಏನೂ ಪ್ರಾಬ್ಲಮ್ ಬರೋದಿಲ್ಲ. ನೀವು ಆ ಪೋರ್ಟ್ ಒಳಗಡೆ ಪಿನ್ನು ಇನ್ಸರ್ಟ್ ಮಾಡಿ ತೆಗೆಯುವಾಗ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಯಿತು ಅಂತಂದರೆ ಇಲ್ಲೊಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳೋದಿರುತ್ತೆ. ಸೊ ಸೌಂಡ್ ಕಡಿಮೆ ಮಾಡೋದು, ಪ್ಲಸ್ ಸಿಂಬಲ್ ಬಂದ್ಬಿಟ್ಟು ಸೌಂಡ್ನ ಜಾಸ್ತಿ ಮಾಡುವಂಥದ್ದು. ನೀವು ಇಲ್ಲಿ ನೋಡ್ಬೋದು, ಸ್ಕ್ಯಾನ್ QR ಫಾರ್ 24/7. ಈ QR ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಡಿವೈಸಲ್ಲಿ ಇರುತ್ತೆ. ಸೊ ಅದು ಎಲ್ಪ್ ಸೆಕ್ಷನ್ಗೆ ಕನೆಕ್ಟ್ ಆಗುತ್ತೆ. ನೀವು ಚಾಟ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಸೊ ಅದು ಸಹ 24/7 ಕನೆಕ್ಟ್ ಆಗುತ್ತೆ. ಸೊ ಇದಿಷ್ಟು ಪೇಟಿಎಮ್ ಸ್ಪೀಕರ್ನ ಮಾಹಿತಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ.